ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಬ್ಲಾಗ್ಸ್. ಇವತ್ತು ನಮ್ಮ ಮನೆ ಫುಲ್ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬರೀ ಗ್ರೌಂಡ್ ಫ್ಲೋರ್ ಮಾತ್ರ, ಯಾಕಂದರೆ ಹಬ್ಬಸ್ ಎಲ್ಲ ಲೈನಾಗಿ ಬರ್ತಿರುತ್ತೆ ಮತ್ತು ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ. ಸೊ ನ್ಯೂ ಆಗಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಕ್ಯೂ ಕೇರ್ ಹೋಮ್ ಸರ್ವಿಸ್ ಟೀಮ್ನ ಬುಕ್ ಮಾಡಿದ್ವಿ. ಸೊ ಇವ್ರು ಬಂದುಬಿಟ್ಟು ಹಬ್ಬಕ್ಕೆ ಮತ್ತು ಮನೇನ ಡೀಪ್ ಕ್ಲೀನಾಗಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನು ತುಂಬ ರಿವ್ಯೂಸ್ನ ಕೇಳಿದ್ದೆ. ಅವ್ರ ಜೊತೆಗೆ ಎಷ್ಟೊಂದು ವೀಡಿಯೋಸ್ನ ಕೂಡ ನೋಡಿದ್ದೀನಿ. ಮತ್ತು ಇವ್ರು ಬಂದುಬಿಟ್ಟು ಒನ್ ಆಫ್ ಟೆನೆಂಟ್ಸ್ ಆ್ಯಂಡ್ ಇವ್ರ ಕಂಪನಿ ಇದೆ ಅಂತ ನಮಗೆ ಬಂದುಬಿಟ್ಟು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮತ್ತು ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟರು. ಸೊ ಸರಿ ಅಂತ ಅಂದ್ಬಿಟ್ಟು ನಾವು ಟ್ರಸ್ಟ್ ಮಾಡಿ ಕರ್ಸಿದ್ದು. ಇದಕ್ಕೂ ಮುಂಚೆ ನಾನು ಬೇರೆ ಟೀಮ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಸರ್ವಿಸ್ನ ತೊಗೊಂಡಿದ್ದೀನಿ. ಬಟ್ ಇದು ಐ ಫೆಲ್ಟ್ ವೆರಿ ಬೆಟರ್. ಸೊ ಅದಕ್ಕೆ ನಿಮ್ಮೆಲ್ಲ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಅಪ್ಕಮಿಂಗ್ ಡೇಸ್ಗೆ. ಇವಾಗ ಶಿವರಾತ್ರಿ, ಸಂಕ್ರಾಂತಿ ಮುಗೀತು, ಇನ್ನೇನು ಯುಗಾದಿ ಎಲ್ಲ ಬರ್ತಿರುತ್ತೆ. ಸೊ ದೊಡ್ಡ ದೊಡ್ಡ ಹಬ್ಬಕ್ಕೆಲ್ಲ ಯೂಸ್ ಆಗುತ್ತೆ ಎಲ್ಲ ಲೇಡೀಸ್ಗೆ ಅಂತ ಅಂದ್ಬಿಟ್ಟು. ಸೊ ನಮ್ಮ ಮನೆ ಕಿಚನ್ ಬಂದುಬಿಟ್ಟು ಮೇಜರ್ ಥಿಂಗ್, ಬಿಕಾಸ್ ನಾವು ತುಂಬ ಕುಕ್ ಮಾಡ್ತೀವಿ ಆ್ಯಂಡ್ ನಾನಂತೂ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಜಸ್ಟ್ ದಟ್ ಮೆಸಿ ಗರ್ಲ್. ಚೆನ್ನಾಗಿ ಎಲ್ಲ ಕಡೆ ಹರಡ್ಬಿಟ್ಟು ಜಾಸ್ತಿ ಮೆಸಿ ಮಾಡಿಟ್ಟಿರ್ತೀನಿ. ಸೊ ನಮ್ಮ ಮನೇಲಿ ಎಷ್ಟು ದಿನನಿತ್ಯ ಎಷ್ಟು ಮೈನರಾಗಿ ಕ್ಲೀನ್ ಮಾಡಿದ್ರೂ ಮೇಜರಾಗಿ ಒಂದು ಟೀಮ್ ಬಂದುಬಿಟ್ಟು ಅವ್ರು ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್, ಲಿಕ್ವಿಡ್ಸ್ ಎಲ್ಲ ಯೂಸ್ ಮಾಡಿ ಅವ್ರಿಗೆ ಸ್ಕಿಲ್ಸ್ ಎಲ್ಲ ಗೊತ್ತಿರುತ್ತೆ. ಸೊ ಅದರಿಂದ ಕ್ಲೀನ್ ಮಾಡಿದ್ರೆ ನಮ್ಮ ಕಿಚನ್ ತುಂಬ ಕ್ಲೀನ್, ನೀಟಾಗಿ, ಹೈಜೀನಾಗಿರುತ್ತೆ. ನಾವು ಓವರ್ ಆಲ್ ಕಿಚನ್ ಸರ್ವಿಸ್ನ ತೊಗೊಂಡಿದ್ವಿ, ಫ್ರಮ್ ದಿ ಸ್ಟವ್ ಟು ದ ಫಾಲ್ ಸೀಲಿಂಗ್, ಡ್ರಾಸ್ ಮತ್ತು ಫ್ಲೋರಿಂಗ್. ನಮ್ಮ ಮನೆ ಫ್ಲೋರಿಂಗ್ ಬಂದುಬಿಟ್ಟು ಮಾರ್ಬಲ್. ಸೊ ಅದಕ್ಕೆ ಯಾವ ಥರ ಲಿಕ್ವಿಡ್ಸ್ ಯೂಸ್ ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಸೊ ನೀವು ಹೇಳಿ, ನಿಮ್ಮ ಮನೇಲಿ ಗ್ರಾನೈಟ್ ಹಾಕಿದರೆ ಗ್ರಾನೈಟ್ ಇದೆ ಅಂತ ಹೇಳಿ, ಮತ್ತು ಮಾರ್ಬಲ್ ಇದ್ದರೆ ಮಾರ್ಬಲ್ ಅಂತ ಹೇಳಿ. ಸೊ ಅದಕ್ಕೆ ಯಾವ್ದು ಸೂಟ್ ಆಗುತ್ತೋ ಆ ಥರ ಲಿಕ್ವಿಡ್ಸ್ನ ಹಾಕ್ತಾರೆ. ಇವಾಗ ನಮ್ಮ ಮನೆಯಲ್ಲಿರೋ ಮಾರ್ಬಲ್ಗೆ ಒಂದು ಚೂರು ಬೇರೆ ಲಿಕ್ವಿಡ್ ಹಾಕ್ಬಿಟ್ರೇನೋ ಅದು ಹಂಗೆ ಸ್ಟೇನ್ ಹಂಗೆ ರಿಮೇನ್ ಆಗುತ್ತೆ. ಸೊ ಅದಕ್ಕೆ ಬಿ ವೆರಿ ಕೇರ್ಫುಲ್ ವಿತ್ ದ್ಯಾಟ್. ಆ್ಯಂಡ್ ಸ್ಟವ್ ಅಂತೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು. ನಮ್ಮ ಮನೆ ಹೆಲ್ಪರ್ಸ್ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಿದ್ರು. ಆ್ಯಂಡ್ ಇವನ್ ಐ ವಾಸ್ ದೇರ್, ಮಮ್ಮಿ ವಾಸ್ ದೇರ್ ಟು ಗೈಡ್ ದೆಮ್. ನನಗೆ ಈ ಥರ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಎಲ್ಲ ಆಗಲ್ಲ, ಬಟ್ ಸ್ಟಿಲ್ ಐ ವಾಸ್ ದೇರ್. ಆಲ್ಸೋ ತುಂಬ ಕೇರ್ಫುಲ್ಲಾಗಿ ಮಾಡಿಕೊಟ್ರು, ಬಿಕಾಸ್ ಎಲ್ಲದನ್ನು ಆಚೆ ತೆಗೆದು ಇಟ್ಬಿಟ್ಟು ಅದು ಆದಮೇಲೆಲ್ಲ ಕ್ಲೀನ್ ಮಾಡಿ ತಿರ್ಗಾ ಎಲ್ಲದನ್ನು ಒಳಗಡೆ ಡಂಪ್ ಮಾಡಬೇಕಲ್ಲ. ಇದು ಎಲ್ಲದರಲ್ಲೂ ಒಂದು ಚೂರು ಡ್ಯಾಮೇಜ್ ಆಗಿಲ್ಲ. ಇಟ್ ವಾಸ್ ವೆರಿ ವೆಲ್ ಹ್ಯಾಂಡಲ್ಡ್. ಆ್ಯಂಡ್ ಆಲ್ಸೋ ಫ್ಲೋರಿಂಗ್ಗೆ ಈ ಥರ ಬಫಿಂಗ್ ಮಾಡ್ತಾರಲ್ಲ, ಸೊ ಅದನ್ನೆಲ್ಲ ಮಾಡಿದರು. ಆ್ಯಂಡ್ ಐ ಡ್ರಾಪ್ ಆಲ್ ದಿ ಇನ್ಫಾರ್ಮೇಷನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಡೌನ್ ಬಿಲೋ. ನಿಮಗೆ ಬೇಕಿದ್ರೆ, ಇಂಟ್ರೆಸ್ಟ್ ಇದ್ದರೆ ಮತ್ತು ನಿಮ್ಮ ಮನೆಗೆ ಈ ಥರ ಸರ್ವಿಸ್ ಏನಾದರೂ ಬೇಕಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಡೆಫಿನೆಟ್ಲಿ. ವಾಟ್ ಹ್ಯಾಪನಿಂಗ್ ಬೇಬಿ? ಅವರಷ್ಟು ಕ್ಲೀನ್ ಮಾಡಿದ್ರು ತಾನೇ. ಅವ್ರೆಷ್ಟು ಕ್ಲೀನ್ ಮಾಡಿದ್ರು ನಮ್ಮ ಥರ ಲೇಡೀಸ್ಗೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಇರುತ್ತೆ. ಏನು ಗೊತ್ತಾ, ಅವರೆಲ್ಲ ಮಾಡಿದ್ಮೇಲೆ ತಿರ್ಗಾ ಬಂದು ನಾವು ಇನ್ನೊಂದು ಸಲ ಮಾಡಬೇಕು, ಅವಾಗೇ ನಮಗೆ ಖುಷಿ. ಸೊ ಇದೆಲ್ಲ ನೋಡಿ, ಸ್ಟೇನ್ಸ್ ಎಲ್ಲ ತುಂಬ ಚೆನ್ನಾಗಿ ರಿಮೂವ್ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲೂ ಅಷ್ಟೇ, ಚಿಮ್ನಿ ಅಷ್ಟೇ, ಆಮೇಲೆ ಮೇಲೆ ಫುಲ್ಲು ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಹೊಸ ಕಿಚನ್ ಥರ ಇದೆ. ಸೊ ಇದೆಲ್ಲ ಫುಲ್ ಕ್ಲೀನ್ ಮಾಡಿ ನಮ್ಮ ಕಿಚನ್ನ ಹೊಸ ಕಿಚನ್ ಮಾಡಿಕೊಟ್ಟಿದ್ದಾರೆ. ಈ ಕಾರ್ನರ್ಸ್ನಲ್ಲೆಲ್ಲ ಸ್ಟೇನ್ಸ್ ತೆಗ್ದಿದ್ದಾರೆ. ಇದನ್ನೆಲ್ಲ ಮಷೀನ್ ಹಾಕಿ ಬಫರಿಂಗ್ ಮಾಡಿದ್ದಾರೆ. ಮತ್ತು ಏನೆಲ್ಲ ಹಾಕಿ ಕೆಮಿಕಲ್ಸ್ ಹಾಕಿ ಎಲ್ಲ ಮಾಡಿ ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಸ್ವಲ್ಪ ಸ್ವಲ್ಪ ಕಾಕ್ರೋಚಸ್ ಅದೆಲ್ಲ ಬರೋದು ಅವಾಯ್ಡ್ ಆಗಲಿ ಅಂತ ಸ್ವಲ್ಪ ಮೆಡಿಸಿನ್ಸ್ನು ಕೂಡ ಹಾಕಿ ಕೊಡ್ತಾರಂತೆ. ಆಮೇಲೆ ನಮ್ಮ ಲೇಡೀಸ್ ನಾವು ಹೆಂಗೆ ಅಂದರೆ, ಖಾಲಿ ಇದ್ರೂ ಒಂಥರ ಖುಷಿ, ಹೊಸ ಥರ ಐತೆ, ಕ್ಲೀನಾಗೈತೆ ಅಂತ. ಆಮೇಲೆ ತಿಂದರೆ ಎಲ್ಲ ಜೋಡಿಸಿದ ಮೇಲೇನೂ ಒಂಥರ ಖುಷಿ, ಹಾಗೆ ಅಲ್ಲ ಪಿಂಕಿ? ಇವ್ರ ಹತ್ರ ಪೆಸ್ಟ್ ಕಂಟ್ರೋಲ್ ಸರ್ವಿಸ್ ಕೂಡ ಇದೆ. ಕಾಕ್ರೋಚ್, ಲಿಸರ್ಡ್ ಮತ್ತು ಆ್ಯನ್ಸ್ ಎಲ್ಲ ಬರ್ತಿರುತ್ತಲ್ಲ, ಸೊ ಅದೆಲ್ಲದನ್ನು ಸ್ಟಾಪ್ ಮಾಡ್ತಾರೆ. ನಮ್ಮ ಮನೇಲಿ ಕಾಕ್ರೋಚ್ ತುಂಬ ಕಾಟ. ನೈಟ್ ಮಾತ್ರ ಬರುತ್ತೆ ಕಾಕ್ರೋಚ್, ಅದು ಎಲ್ಲಿರುತ್ತೋ ಗೊತ್ತಿಲ್ಲ, ನೈಟ್ ಮಾತ್ರ ಬರುತ್ತೆ. ಕ್ಲೀನ್ ಮಾಡೋಕ್ಕೂ ಮುಂಚೆ ಒಂಥರ ಮೆಡಿಸಿನ್ ಏನೋ ಹಾಕ್ತಾರೆ. ಅದು ಆದಮೇಲೆ ಈ ಥರ ಒಂದು ಜೆಲ್ನ ಅಲ್ಲಲ್ಲಿ ಹಾಕ್ತಾರೆ, ಸೊ ದಟ್ ಕಾಕ್ರೋಚ್ ಬರೋ ಸ್ಪಾಟ್ಸ್ ಅವ್ರಿಗೆ ಗೊತ್ತಿರುತ್ತಲ್ಲ, ಸೊ ಅದೆಲ್ಲ ಅವಾಯ್ಡ್ ಮಾಡುತ್ತೆ ಅಂತ. ಇವಾಗ ನಮ್ಮ ಮನೇಲಿ ಎಷ್ಟೊಂದು ಕಾಕ್ರೋಚ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಡೈನಿಂಗ್ ಟೇಬಲ್ಗೆ ಅಟ್ಯಾಚ್ಡ್ ಆಗಿರೋ ಯೂನಿಟ್. ಸೊ ಇದು ಕೂಡ ನಿಮಗೆ ಡೀಪ್ ಕ್ಲೀನ್ ಬೇಕಿತ್ತು. ಸೊ ಅದಕ್ಕೆ ಎಲ್ಲದನ್ನು ರಿಮೂವ್ ಮಾಡಿಬಿಟ್ಟು ಯು ಕ್ಯಾನ್ ಸಿ ಎಷ್ಟು ಡಸ್ಟ್ ಇದೆ ಅಂತ. ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್ಸ್ ನಿಮಗೆ ಇಲ್ಲೇ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಮಿರರ್ನ ಕೂಡ ಅಷ್ಟೇ, ಬರೀ ನಮ್ಮ ಮನೇಲಿರೋ ಹೆಲ್ಪ್ಸ್ ಕ್ಲೀನ್ ಮಾಡಿದ್ರೆ ಅದ್ರ ಮೇಲೆ ಪ್ಯಾಚಸ್ ಹಾಗೆ ಇರುತ್ತೆ. ನಾವು ಎಷ್ಟು ಸತಿ ಹೇಳಿದ್ರೂ ಅವ್ರಿಗೆ ಅಷ್ಟೊಂದು ನಾಲೆಜ್ ಇರೋಲ್ಲ. ಸೊ ಇವ್ರು ತುಂಬ ಕ್ಲೀನಾಗಿ ಬೇರೆ ಥರ ಲಿಕ್ವಿಡ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ತಾರಲ್ವ, ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಹಿಯರ್.
ಡೈನಿಂಗ್ ಏರಿಯಾ, ಡೈನಿಂಗ್ ಹಾಲ್ ಸ್ಪೇಸ್ ಇದು ಕೂಡ ಅಷ್ಟೇ ತುಂಬ ನೀಟಾಯಿತು. ಯು ಕ್ಯಾನ್ ಸಿ ದ ಫ್ಲೋರಿಂಗ್ ಡಿಫ್ರೆನ್ಸ್, ತುಂಬ ಹ್ಯೂಜ್ ಡಿಫ್ರೆನ್ಸೇ ಇದೆ. ನಾವು ದಿನ ಓಡಿಸಿದ್ರು ಕೂಡ ಆ ಥರ ಬರಲ್ಲ. ಯಾಕಂತಂದರೆ ಅವ್ರು ಯೂಸ್ ಮಾಡೋ ಆ ಮಿಷಿನ್ ಇದೆಲ್ಲ ಅದರಲ್ಲಿ ಒಂದು ಲಿಕ್ವಿಡ್ ಹಾಕ್ಬಿಟ್ಟು ಮ್ಯಾನ್ ಪವರ್ಗಿಂತ ಈ ಮಿಷಿನ್ ಪವರೇ ಚೆನ್ನಾಗಿದೆ ಅಂತ ಅನಿಸ್ತು. ನಾವು ಕಮಿಂಗ್ ಟು ದ ಮೇನ್ ಲಿವಿಂಗ್ ರೂಮ್. ಇಲ್ಲಿ ಕೂಡ ಅಷ್ಟೇ ಏನಾದರೂ ಹಾರ್ಡ್ ಸ್ಟೇನ್ಸ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಪಾಲಿಷಿಂಗ್ ಎಲ್ಲ ಮಾಡೋಕ್ಕೆ ಸಜೆಸ್ಟ್ ಮಾಡ್ತಾರೆ. ಸೊ ನಿಮ್ಮ ಫ್ಲೋರಿಂಗ್ಗೆ ಯಾವ ಥರ ಬೇಕು ಅಂತ ಮ್ಯಾನೇಜರ್ ಕೂಡ ಬಂದಿರ್ತಾರೆ. ಸೊ ಅವ್ರು ನಿಮಗೆ ಈಸಿಯಾಗಿ ಸಜೆಸ್ಟ್ ಮಾಡ್ತಾರೆ, ಇದು ಮಾಡಿಸ್ಬೋದು ಅದು ಮಾಡಿಸ್ಬೋದು ಅಂತ ಅಂದ್ಬಿಟ್ಟು. ತುಂಬ ಜಾಸ್ತಿ ಸ್ಟೇನ್ಸ್ ಇದ್ದರೆ ಅದಕ್ಕೆ ಪಾಲಿಷಿಂಗ್ ಮಾಡಿಸ್ತಾರೆ, ಅಥವಾ ಕಮ್ಮಿ ಸ್ಟೇನ್ಸ್ ಇದ್ದರೆ ಅಥವಾ ಫ್ಲೋರ್ ಕ್ಲಿಯರ್ ಆಗಿಲ್ಲ ಅಂತಂದರೆ ಅದಕ್ಕೆಲ್ಲ ಸರ್ವಿಸಸ್ ಎಲ್ಲ ಇರುತ್ತೆ. ಆ್ಯಂಡ್ ಆಲ್ಸೋ ಸೋಫಾ ಕೂಡ ವ್ಯಾಕ್ಯೂಮ್ ಎಲ್ಲ ಮಾಡಿಕೊಟ್ರು. ಆ್ಯಂಡ್ ವಾಶ್ರೂಮ್ ಬಾತ್ರೂಮ್ ಕೂಡ ಡೀಪ್ ಕ್ಲೀನಿಂಗ್ ಸರ್ವಿಸ್ ಇತ್ತು. ಸೊ ಅದಕ್ಕೆ ಅದು ಕೂಡ ಇನ್ಕ್ಲೂಡ್ ಆಗಿತ್ತು ನಾವು ತೊಗೊಂಡಿದ್ದ ಪ್ಯಾಕೇಜಲ್ಲಿ. ನಿಮಗೆ ಯಾವ ಸರ್ವಿಸ್ ಬೇಕು ಮತ್ತು ಯಾವ ಥರ ಪ್ಯಾಕೇಜ್ ಬೇಕು ಅಂತ ನೀವೇ ಕಸ್ಟಮೈಸ್ ಮಾಡ್ಕೋಬೋದು. ನಾನು ಸ್ಕ್ರೀನ್ ಮೇಲೆ ಕೂಡ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ಬಿಕಾಸ್ ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ ಮತ್ತು ಅವ್ರ ಹತ್ರ ಯಾವ್ಯಾವ ಥರ ಸರ್ವಿಸ್ ಇದೆ ಎಲ್ಲದನ್ನು ಮೆನ್ಷನ್ ಮಾಡಿದ್ದೀನಿ. ಯು ಆರ್ ಸೂಪರ್ ಸ್ಯಾಟಿಸ್ಫೈಡ್ ವಿತ್ ದ ರಿಸಲ್ಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.